ಇವತ್ತು ಬಂದುಬಿಟ್ಟು ಒಂದು ಥ್ರಿಲ್ಲಿಂಗ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೂ ಹೇಳ್ತಾ ಇದ್ದಾನೆ. ಅದು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ ಒಂದು ಭಯಾನಕ ಸ್ಟೋರಿ. ಇನ್ನೂ ಯಾರು ನಮ್ಮ ಸ್ಟೋರಿಯನ್ನು ನೋಡಿಲ್ವೋ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಅವರು ಬಂದುಬಿಟ್ಟು ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ದಿನಂಪ್ರತಿ ಕಳೆದಂತೆ ಅವರ ಜೀವನ ದಿನಚರಿಗಳು ಒಳ್ಳೆ ಚೆನ್ನಾಗಿ ಸಾಗ್ತಾ ಇರುತ್ತೆ. ಹಾಗೆ ಒಂದಿನ ಬಂದುಬಿಟ್ಟು ಅವರು 3 ಜನ ಮಾತಾಡ್ಕೊಂಡು ಹಾಗೆ ಒಂದು ಪ್ಲೇಸಿಗೆ ಸುತ್ತಾಡೋದಕ್ಕೆ ಹೋಗೋಣ ಅಂಥೇಳಿ ಮಾತಾಡ್ಕೊಂಡು ಅವರು ಆರಿಸಿರುವಂಥ ಪ್ಲೇಸು ಸಕಲೇಶಪುರ ಕಾಡ್ಮನಿ ಎಸ್ಟೇಟ್ ಅಂತೇಳಿ. ಆ ಕಾಡ್ಮನಿ ಎಸ್ಟೇಟು ಸಕಲೇಶಪುರದಲ್ಲಿ ಎಲ್ಲರೂ ಸಹ ಕೇಳಿರ್ತಾರೆ. ಈಗ ಕಾಡ್ಮನಿ ಎಸ್ಟೇಟ್ ಹತ್ತಿರನ ಒಂದು ಗೆಸ್ಟ್ ಹೌಸ್ ಇರ್ತದೆ. ಆ ಗೆಸ್ಟ್ ಹೌಸಿನ ಒಂದು ಭಯಾನಕವಾದ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ದಿನಂಪ್ರತಿ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಅವರು ಜಾತಿಯಾದ ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆ ಒಂದಿನ ಬಂದುಬಿಟ್ಟು ಅವರು ಸುಮಾರು ಪ್ಲೇಸ್ಗಳನ್ನು ನೋಡಿರ್ತಾರೆ. ನೋಡಿದ ಕೂಡಲೇ ಅವರು ನೋಡುವಂಥ ಪ್ಲೇಸ್ ಬಂದುಬಿಟ್ಟು ಸಕಲೇಶಪುರದ ಇರೋ ಕಾಡ್ಮನಿ ಎಸ್ಟೇಟ್. ಆ ಕಾಡ್ಮನಿ ಎಸ್ಟೇಟು ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ಅಂದರೆ ಕಾಫಿ ತೋಟ, ಆ ನೇಚರು, ಕಾಡು, ಅದಕ್ಕಾಗಿ ಆ ಕಾಡ್ಮನಿ ಎಸ್ಟೇಟ್ ಅಂತೇಳಿ ಅದಕ್ಕೆ ಹೆಸರುವಾಸಿಯಾಗಿರುತ್ತೆ. ಹಾಗೆ ಸುಮಾರು ಜನ ಆ ಪ್ಲೇಸಿಗೆ ನೋಡೋದಕ್ಕೆ ಅಂತೇಳಿ ಪ್ರವಾಸಿಗಳು ಬರ್ತಾ ಇರ್ತಾರೆ. ಹಾಗೆ ಆ ಸುತ್ತಮುತ್ತಲಿನ ನೇಚರಲ್ಲಿ ನೋಡ್ಕೊಂಡು ಆನಂದಿಸಿರ್ತಾರೆ. ಇದೇ ಥರನಾಗಿ ಅವರು 3 ಜನ ಆ ಕಾಡ್ಮನಿ ಎಸ್ಟೇಟನ್ನು ನೋಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಮುಂದಾಗಿದ್ದ ಕೂಡಲೇ ಆ ಸಕಲೇಶಪುರದಲ್ಲಿ ಹತ್ತಿರ ಅವ್ರ ಸ್ನೇಹಿತ ಇರ್ತಾನೆ. ಒಂದು ಚಿಕ್ಕದಾದ ಹಳ್ಳಿ, ಆರಹಳ್ಳಿ ಅಂತೇಳಿ ಆ ಊರಿನ ಹತ್ರ ಅವ್ರ ಸ್ನೇಹಿತ ಇದ್ದ ಕೂಡಲೇ ಅವರು ಆ ಸ್ನೇಹಿತನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೀಗೆ ನಾವು ಕಾಡ್ಮನಿ ಎಸ್ಟೇಟನ್ನು ನೋಡೋದಕ್ಕೆ ಬರ್ತಾ ಇದ್ದೀವಿ, ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಸರಿ ಆಯಿತು ಬನ್ನಿ, ನೀವು ಸಕಲೇಶಪುರಕ್ಕೆ ಬಂದು ಒಂದು ಫೋನ್ ಮಾಡಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಸರಿ ಆಯಿತು ಅಂತೇಳಿ ಇವರು ಶನಿವಾರ 16/8/2024 ಬೆಂಗಳೂರಿಂದ ಬಿಡ್ತಾರೆ. ಬೆಂಗಳೂರಿಂದ ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಬಿಡ್ತಾರೆ. ಹಾಗೆ ಇವರು ಮೋಜು ಮಸ್ತಿ ಜಾಸ್ತಿ ಆದ ಕಾರಣ ಅಲ್ಲಿಂದನೇ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೋತಾ ಬರ್ತಾರೆ. ಮಾಡ್ಕೋತಾ ಬಂದು ಇವ್ರು ಬಂದು ಸಕಲೇಶಪುರ ಬಸ್ ಸ್ಟ್ಯಾಂಡಲ್ಲಿ ಸಾಯಂಕಾಲ ಒಂದು 5 ಗಂಟೆ ಆಗಿರುತ್ತೆ. 5 ಗಂಟೆ ಇಳಿದ ಕೂಡಲೇ ಅವ್ರ ಸ್ನೇಹಿತನಿಗೆ ಒಂದು ಫೋನ್ ಮಾಡ್ತಾರೆ. ನಾವಿಲ್ಲಿ ಬಂದಿದ್ದೇವೆ, ನಮಗೆ ಯಾವುದಾದ್ರು ಒಂದು ಗಾಡಿ ಕೊಟ್ಟು ಕಳಿಸಿ ಅಂತ ಕೇಳ್ತಾರೆ. ಹೇಳಿದ ಕೂಡಲೇ ಅವನು ಹೇಳ್ತಾನೆ, ನಾನು ಸ್ವಲ್ಪ ಸಿಟಿಗೆ ಬಂದಿದ್ದೀನಿ, ನಾನೇ ಬರ್ತೀನಿ, ಒಂದು ಅರ್ಧ ಗಂಟೆ ವೇಟ್ ಮಾಡಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಆಯಿತು ಅಂತೇಳಿ ಅವರು ಸಹ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ. ಹಾಗೆ ನಿಲ್ಲೋದು ಏನಂತೇಳಿ ಆ 3 ಜನ ಸ್ನೇಹಿತರು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿದ್ದ ದೂರದಲ್ಲಿ ಒಂದು ಸಕಲೇಶಪುರದಲ್ಲಿ ಸಂಜೆ ಹೊತ್ತಲ್ಲಿ ಅವರು ಡ್ರಿಂಕ್ಸನ್ನು ಕುಡಿಯೋದಕ್ಕೆ ಹೋಗ್ತಾರೆ. ಆ ಬಾರಿಗೆ ಹೋಗಿ ಡ್ರಿಂಕ್ಸನ್ನು ಕುಡಿತಾ ಇರ್ತಾರೆ. ಹಾಗೆ ಡ್ರಿಂಕ್ಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅವ್ರದ್ದು ಡ್ರಿಂಕ್ಸ್ ಮುಗಿಯೋಷ್ಟರಲ್ಲಿ ಸುಮಾರು ಗಂಟೆ ಒಂದು 10 ಗಂಟೆ ಆಗಿರುತ್ತೆ. 10 ಗಂಟೆ ಹೊತ್ತಲೆ ಆದ ಕೂಡಲೇ ಅವರು ಸಹ ಅಲ್ಲೇ ಊಟವನ್ನು ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅವನ ಸ್ನೇಹಿತನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಕೂಡಲೇ ನಾನು ಆಯಿತು ನೀವು ಎಲ್ಲಿದ್ದೀರಾ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ನಾನು ಹೀಗೆ ಇದ್ದೀನಿ ಅಂತ ಹೇಳಿದ ಕೂಡಲೇ ಆ ಸ್ನೇಹಿತ ಹಾಗೆ ನೀವು ಕಾಡ್ಮನಿ ಎಸ್ಟೇಟ್ ಮುಂದ್ಗಡೆ ಒಂದು ಸರ್ಕಲ್ ಬರ್ತದೆ, ಆ ಸರ್ಕಲ್ ಮುಂದ್ಗಡೆ ಬಂದು ನಿಂತ್ಕೊಳ್ಳಿ, ಬಸ್ಸಿಗೆ ಹತ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಇವರು ಸರಿ ಆಯಿತು ಅಂತೇಳಿ ಹಾಗೆ ಸಕಲೇಶಪುರ ಬಸ್ ಸ್ಟ್ಯಾಂಡಲ್ಲಿ ನಿಂತು ಒಂದು ಧರ್ಮಸ್ಥಳಕ್ಕೆ ಬರುವಂಥ ಬಸ್ಸಿಗೆ ಹತ್ತಿ ಆ ಕಾಡ್ಮನಿ ಎಸ್ಟೇಟ್ ಮುಂದ್ಗಡೆ ಒಂದು ಸರ್ಕಲ್ ಇರ್ತದೆ ರೋಡ್ ಸೈಡ್. ಆ ಸರ್ಕಲ್ಲಿಂದ ಒಂದು 10 ಕಿಲೋಮೀಟರ್ ಇರ್ತದೆ. ಇವರು ಅಲ್ಲಿ ಇಳ್ಕೋತಾರೆ. ಇಳ್ಕೊಂಡ್ಬಿಟ್ಟು ನಿಂತ್ಕೋತಾರೆ. ಅವನ ಸ್ನೇಹಿತನಿಗೆ ಫೋನ್ ಮಾಡಬೇಕಂದ್ರೆ ಆ ಗಾಡ್ ಸೆಕ್ಷನ್ನಲ್ಲಿ ನೆಟ್ವರ್ಕ್ ಇರೋದಿಲ್ಲ. ನೆಟ್ವರ್ಕ್ ಇರದೇ ಕಾರಣ ಅವನಿಗೆ ಫೋನ್ ಮಾಡಿದರೂ ಹೋಗೋದಿಲ್ಲ. ಆ ಕಾರಣದಿಂದ ಅವರು ಅಲ್ಲೇ ನಿಂತ್ಕೋತಾರೆ. ನಿಂತ್ಕೊಂಡು ಸುಮಾರು ಅದನ್ನು ಹೇಳಿರ್ತಾರೆ. ಅವನ ಸ್ನೇಹಿತ ಹೇಳಿದ ಕೂಡಲೇ ಸರ್ಕಲ್ನಿಂದ ಸುಮಾರು ಒಂದು 10 ಕಿಲೋಮೀಟರ್ ಇದೆ ಆ ಕಾಡ್ಮನಿ ಎಸ್ಟೇಟು, ಅದರಿಂದ 1 ಕಿಲೋಮೀಟ್ರ್ ಹೋದರೆ ಆಚೆ ಹೋದರೆ ನಮ್ಮ ಗೆಸ್ಟ್ ಹೌಸ್ ಇದೆ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಸರಿ ಆಯಿತು ಅಂತೇಳಿ ಈ 3 ಜನ ತುಂಬ ಡ್ರಿಂಕ್ಸ್ ಮಾಡಿದ ಕಾರಣ ಸ್ವಲ್ಪ ಅನಿಸಿಯಾಗಿರುತ್ತೆ. ಹಾಗೆ ಇನ್ನು ನಿಂದಿರೋದೇನು ಟೈಮ್ ಎಷ್ಟು, ಎದುರುಗಡೆ ಬರ್ತಾ ಇರ್ತಾನೆ, ನಾವು ನಡ್ಕೊಂಡು ಹೋದ್ರಾಯ್ತು ಅಂತೇಳಿ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ದಾರಿಯ ವಿಶೇಷತೆ ಏನು,
ಏನು ಅಂತ ತೊಂದರೆ ಅವರಿಗೆ ಗೊತ್ತಿರೋದಿಲ್ಲ. ಆ ಕಡೆಯಿಂದ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಎದುರುಗಡೆ ಒಂದು ಜೀಪ್ ಬರ್ತದೆ. ಹಳೆಯ ಕಾಲದ ಜೀಪು ಹಾಗೆ ಹೋಗ್ತಾ ಇರುತ್ತೆ. ಹೋಗ್ತಿರ್ಬೇಕಾದ್ರೆ ಇವರನ್ನು ನೋಡಿ ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ತಾನೆ. ಕೇಳಿದುಕೊಳ್ಳಿ ಇವ್ರು ಹೇಳ್ತಾರೆ, ಆ ಕಾಡುಮನಿ ಎಸ್ಟೇಟ್, ಆ ತೋಟವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದುಕೊಳ್ಳಿ ಅವನು ಸ್ವಲ್ಪ ಗಾಬರಿ ಆಗುತ್ತೆ. ಯಾಕಂದರೆ ಟೈಮ್ ನೋಡ್ತಾನೆ, ರಾತ್ರಿ 11 ಗಂಟೆ ಆಗಿರುತ್ತೆ. ಈ ಟೈಮಲ್ಲಿ ಆ ದಾರಿಯಲ್ಲಿ ಹೋಗೋದು ಒಳ್ಳೆಯದಲ್ಲ ಅಂಥೇಳಿ ಅವನು ಅವ್ರನ್ನ ಹತ್ತಿಸ್ಕೋತಾನೆ. ಹತ್ತಿಸ್ಕೊಂಡು ಹಾಗೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಆ ಡ್ರೈವರ್ ಸಹ ಇವ್ರೊಟ್ಟಿಗೆ ಮಾತಾಡ್ತಾನೆ. ನೀವು ಬೆಳಗಿನ ಜಾವ ಅಥವಾ ಮಧ್ಯಾಹ್ನ ಬರಬೇಕು ಸರ್, ರಾತ್ರಿ ಟೈಮಲ್ಲಿ ಈ ದಾರಿಯಲ್ಲಿ ಚಲೋ ಅಲ್ಲ. ಅಂದರೆ ಈ ಊರಿನ ಜನ ಇಲ್ಲಿ ಭೂತ ಇದೆ, ಮೋಹಿನಿ ಇದ್ದಾಳೆ, ಈ ರೀತಿ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳೆ ಇವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ಸಿಟಿಯವರು ಅಂದ್ಕೊಳ್ಳಿ ಸ್ವಲ್ಪ ಭಯ ಆದ್ಕೊಳ್ಳಿ, ಏನಾಗಲ್ಲ ನೋಡ್ರಿ ನಮ್ಮ ಫ್ರೆಂಡ್ ಇದ್ದಾನೆ, ಅಲ್ಲೊಂದು ಗೆಸ್ಟ್ ಹೌಸ್ ಹೇಳಿದ್ದ, ಆ ಗೆಸ್ಟ್ ಹೌಸ್ಗೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾನೆ. ಹೇಳಿದುಕೊಳ್ಳೆ ನಿಮ್ಮ ಇಷ್ಟ, ನಾವು ಹೇಳೋದನ್ನು ಹೇಳಿದ್ದೀವಿ ಅಂತ ಹೇಳಿದುಕೊಳ್ಳೆ ಸರಿ ಆಯಿತು ಅಂತೇಳಿ ಹೋಗ್ತಾ ಇರ್ತಾರೆ. ಅಷ್ಟು ಹೇಳಿದ್ರು ಸಹ ಇವರು ಸ್ವಲ್ಪ ಕುಡಿದ ನೆಸೆಯಲ್ಲಿ ಹಾಗೆ ಮಾತಾಡ್ತಾ ಕೂತಿರ್ತಾರೆ. ಕೂತಿರ್ಬೇಕಾದ್ರೆ ಆ ಕಾರ್ ಡ್ರೈವರಿಗೆ ಅಲ್ಲಿ ಆಗುವಂಥ ಅನಾಹುತ ತೊಂದರೆಗಳು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ಒಂದು ಹೆಂಗಸು ನಿಂತಿರೋ ಥರ ಅವ್ರಿಗೆ ಕಾಣುತ್ತೆ. ಕಾರ್ ಡ್ರೈವರ್ ಕಾಣೋದು ಕೂಡ ಅವನು ಹೇಳ್ತಾನೆ, ನೋಡಿ ಹೆದರಿರ್ತಾನೆ, ಸರ್ ಇನ್ನು ಮುಂದೆ ನಮ್ಮ ಗಾಡಿ ಹೋಗಲ್ಲ, ಹೋಗೋದು ಬೇಡ, ನೀವು ವಾಪಸ್ ಹೋಗೋಣ ಬನ್ನಿ ಅಂತ ಹೇಳ್ತಾನೆ. ಅವನು ಹೇಳಿದ್ಕೊಳ್ಳಿ ಅವರು ಕುಡಿದಿರೋ ನೆಸೆಯಲ್ಲಿ ನೀನು ಬರೋದಾದರೆ ಬಾ, ಇಲ್ಲಾಂದರೆ ಬಿಡು ಅಂತೇಳಿ ಇವರು 3 ಜನ ಆ ಕಾಡು ದಾರಿಯಲ್ಲಿ ಇಳಿತಾರೆ. ಇಳಿದು ನೀನು ಹೋಗಿ ನಾವು ಹೋಗ್ತೇವೆ ಅಂಥೇಳಿ ಅವನು ವಾಪಸ್ ಆ ಡ್ರೈವರು ಅಲ್ಲಿ ಮೋಹಿನಿ ಇದ್ದದನ್ನು ನೋಡಿ ಅವನು ಗೊತ್ತಾಗಿ ರಿಟರ್ನ್ ಗಾಡಿಯನ್ನು ಹೊಳಿಸ್ಕೊಂಡು ಹೋಗ್ತಾನೆ. ಇವರು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗುವಾಗ ಇವ್ರಿಗೆ ಸಹ ಅದೇ ಒಂದು ಕೆಂಪ ಸೀರೆ ಹುಟ್ಟಿರೋ ಹೆಂಗಸು ಮುಂದುಗಡೆ ದೂರದಲ್ಲಿ ನಿಂತಿರ್ತಾಳೆ. ನಿಂತ್ಕೊಳ್ಳೆ ಇವರು ನೋಡ್ತಾರೆ. ನೋಡಿಬಿಟ್ಟು ಇದೇನು ಮರ್ಯ, ಈ ರಾತ್ರಿ ಟೈಮಲ್ಲಿ ಅದು ಯಾರು ಹೆಂಗಸು ನಿಂತಿರೋದು ಅಂಥೇಳಿ ಇವರು ಹಾಗೆ ಹೋಗ್ತಾ ಇರ್ತಾರೆ. ಹೋಗಿ ಅವಳಿಗೆ ಸ್ವಲ್ಪ ಭೇಟಿ ಆಗ್ತಾರೆ. ಅವಳು ನೋಡಲಿಕ್ಕೇನೋ ಚೆನ್ನಾಗಿರ್ತಾಳೆ, ಮಲ್ಲಿಗೆ ವಾಸನೆ, ಸುಗಂಧ ವಾಸನೆ ಬರ್ತಾ ಇರುತ್ತೆ. ಹಾಗೆ ಮಾತಾಡಿಬಿಟ್ಟು ಹಾಗೆ ಅವರೊಂದು ಕಾಡುಮನಿ ಎಸ್ಟೇಟಿಗೆ ನಾವು ಹೋಗಬೇಕು, ದಾರಿ ಯಾವ ಕಡೆ ಅಂತ ಕೇಳ್ತಾಳೆ. ಇವ್ರು ಕೇಳಿದ್ಕೊಳ್ಳೆ ಅವಳು ಹಾಗೆ ಒಂದು ಲೆಫ್ಟಿಗೆ ಕೈ ಮಾಡಿ ತೋರಿಸ್ತಾಳೆ. ತೋರಿಸಿದ ಕೂಡಲೇ ಆಚೆ ಹೋಗ್ತಾರೆ. ಹೋಗಿ ಇವರು ಸ್ನೇಹಿತಿಗೆ ಹೇಳಿದಂಥ ಗೆಸ್ಟ್ ಹೌಸ್ ಆಗಿರುತ್ತೆ ಅದು. ಆ ಗೆಸ್ಟ್ ಹೌಸಿಗೆ ಹೋಗ್ತಾರೆ. ಒಳಗಡೆ ಹೋದ ಕೂಡಲೇ ಓ ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ ನಮ್ಮ ಸ್ನೇಹಿತ ಅಂಥೇಳಿ ಆ ಗೆಸ್ಟ್ ಹೌಸಲ್ಲಿ ಬ್ಯಾಗ್ ಎಲ್ಲ ಇಟ್ಟು ಕೂತ್ಕೋತಾರೆ. ಕೂತ್ಕೊಂಡು ಹಾಗೆ ಕೂತ್ಕೊಂಡು ಅವ್ರ ಸ್ನೇಹಿತನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಇನ್ನು ಎಷ್ಟೊತ್ತು ಮರೆ ಬರಲೇ ಇಲ್ಲ, ನಾವು ಒಂದು ಗಾಡಿ ಬರ್ತಾಯಿತ್ತು, ಆ ಗಾಡಿ ಹಿಡ್ಕೊಂಡು ಅವ ಹುಟ್ರಾಸೆ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಈ ನೀ ಹೇಳಿರೋ ಗೆಸ್ಟ್ ಹೌಸ್ಗೆ ಬಂದು ಕೂತಿದ್ದೇವೆ ಅಂತ ಹೇಳ್ದಾನೆ. ಹೇಳಿದ ಕೂಡಲೇ ಹೌದು, ಅಲ್ಲಿ ಒಂದು ದೂರದಲ್ಲಿ ಒಂದು ಹೆಂಗಸು ನಿಂತಿತ್ತು, ನಿಮ್ಮ ಮನೆ ಆಳ ಅವರೇ ನಮಗೆ ದಾರಿ ತೋರಿಸಿದ್ದು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವನು ಸ್ನೇಹಿತ ಹೇಳ್ತಾನೆ, ಈ ರಾತ್ರಿಯಲ್ಲಿ ಯಾವ ಹೆಂಗಸು ಬರ್ತಾರೋ, ಅಲ್ಲಿ ಯಾರೂ ಇಲ್ಲ, ಅದೊಂದು ತುಂಬ ಭಯಂಕರವಾದ ಪ್ರದೇಶ, ಅದಕ್ಕಾಗಿ ನಾನು ಬರೋವರೆಗೂ ನಿಲ್ಬೋದು ತಾನೆ ಅಂತ ಹೇಳ್ತಾನೆ. ಇವರಿಗೆ ಸ್ವಲ್ಪ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಮಗೆ ತೋರಿಸಿದ್ದು ಯಾರು ದಾರಿ, ಅದೊಂದು ಹೆಂಗಸು ಈ ಕಡೆ ಕೈ ಮಾಡಿ ತೋರಿಸು, ಅದಕ್ಕಾಗಿ ನಾವು ಬಂದೇವೆ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳಿ ಅವನು ಹೇಳ್ತಾನೆ ಸ್ನೇಹಿತ, ಸರಿ ಆಯಿತು, ಯಾವುದೇ You're listening to a preview track for demo purposes only. You're listening to a
You're listening to a preview track for demo purposes only.